ಪರಪ್ಪನ ಅಗ್ರಹಾರ ಜೈಲಲ್ಲಿ ಆರೋಪಿಗಳು ಮೊಬೈಲ್ನ ಬಳಕೆ ಮಾಡ್ತಾ ಇದ್ದಾರೆ. ಮತ್ತೆ ಸಂತ್ರಸ್ತೆಗೆ ಜೈಲಿನಿಂದಲೇ ಕಾಲ್ ಮಾಡಿದಾನೆ ಆರೋಪಿ ಮ್ಯಾಥ್ಯೂ. ಕೋರ್ಟ್ನಲ್ಲಿ ಕೇಸ್ ವಾಪಸ್ ತೆಗೆದುಕೊಳ್ಳುವಂತೆ ಒತ್ತಡವನ್ನು ಹಾಕ್ತಾ ಇದ್ದಾನೆ. ನ್ಯೂಸ್ ಫಸ್ಟ್ ಬ್ರೇಕ್ ಮಾಡಿದಂಥ ಸುದ್ದಿಯ ಮತ್ತೊಂದು ಬೆಳವಣಿಗೆ ಇದು. ನ್ಯೂಸ್ ಫಸ್ಟ್ ಬ್ರೇಕ್ ಮಾಡಿತ್ತು ಈ ಸುದ್ದಿ. PT ಮಾಸ್ಟರ್ ಮ್ಯಾಥ್ಯೂ ಸುದ್ದಿಯನ್ನು ನ್ಯೂಸ್ ಫಸ್ಟ್ ಬ್ರೇಕ್ ಮಾಡಿತ್ತು. ಈಗ ಆತನದ್ದೇ ಮತ್ತೊಂದು ಸುದ್ದಿಯನ್ನು ನ್ಯೂಸ್ ಫಸ್ಟ್ ಬ್ರೇಕ್ ಮಾಡ್ತಾ ಇತ್ತು. ವಿದ್ಯಾರ್ಥಿನಿಯರಿಗೆ ಬೆತ್ತಲೆ ವಿಡಿಯೋ ಕಾಲ್ ಮಾಡಿ ರೆಕಾರ್ಡ್ ಮಾಡ್ತಾ ಇದ್ದ. PT ಟೀಚರ್ ಕರ್ಮಕಾಂಡವನ್ನು ಬಯಲು ಮಾಡಿತ್ತು ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ಮಾಡಿದ ಸುದ್ದಿಯ ನಂತರ FIR ದಾಖಲಿಸಿ ಬಂಧನ ಕೂಡ ಆಗಿದೆ. ಈಗ ಆತ ಸಂತ್ರಸ್ತೆಗೆ ಜೈಲಿನಿಂದಲೇ ಕರೆ ಮಾಡ್ತಿದ್ದ. ಕೇಳಿಸ್ಕೊ, ನೀಟಾಗಿ ಕೇಳಿಸ್ಕೊ. 17th ವಿಚಾರಣೆ ಇದೆ ಕೋರ್ಟಲ್ಲಿ. ಕೋರ್ಟ್ ಬರಂಗಿದ್ರೆ ನೀನು ಬಂದು ಅಲ್ಲಿ ಸ್ಟೇಟ್ಮೆಂಟ್ ವಾಪಸ್ ತಗೋ. ನೀನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಿನ್ ತಲೆ ಯಾರೋ ಕೆಡ್ಸಿದ್ರು, ಅದಕ್ಕೆ ಹಿಂಗ್ ಮಾಡ್ದೆ ಅಂತ ಹೇಳು. ಆಮೇಲೆ ವಿಡಿಯೋ ಬಗ್ಗೆ ಹೇಳಿದ್ರೆ AI ಮುಖಾಂತರ ಮಾಡಿಸ್ತೆ ಅಂತ ಹೇಳು. ಅಷ್ಟೇ, ನಮ್ದು ಕೇಸ್ ಸಾಲ್ವ್ ಆಗುತ್ತೆ. ಅಲ್ಲಲ್ಲ, AI ಮುಖಾಂತರ ಅಂದ್ರೆ ಕೋರ್ಟ್ ಅವ್ರಿಗೆ ಕಣ್ಣಿಲ್ಲ ಅನ್ಕೋಬಿಟ್ಟಿದ್ಯಾ? ಹುಡುಗಾಟ ಆಡ್ತಿದ್ಯಾ ನೀನು? AI ಅಂತ ಗೊತ್ತಾಗುತ್ತಾ? ಮಕ್ಕು ಕುಗಿತಾರೆ, ಅದ್ ನೀನೆ ಅಂತ ಕ್ಲಾರಿಟಿ ಗೊತ್ತಾಗ್ತಿದೆ. ಅದ್ ಹೆಂಗೋ ಜಡ್ಜ್ ಒಪ್ಕೊಂತಾರೆ ಹೇಬಿ? ಈ ಕೋತಿ ಅದನ್ನ ಪ್ರೊಡ್ಯೂಸ್ ಮಾಡಿಲ್ಲ, ಅರ್ಥ ಮಾಡ್ಕೊ ಫಸ್ಟ್. ಇದೇ ನಿನ್ ಬುದ್ಧಿ ಇಲ್ಲ ಅನ್ನೋದು. ಕೋರ್ಟ್ ಮಾಡಾಯ್ತು, ನಾನ್ ಮಾಡಿದೀನಿ. ಕೇಳಿಸ್ಕೊಳ್ಳ, ಇಲ್ಲಿ ಮುಚ್ಕೊಂಡೆ ಫಸ್ಟ್. ಇದೇ ನಿನ್ ಬರೋ ತಡ್ಡಿತನ. ನೀನು ಅದು ಪ್ರೊಡ್ಯೂಸ್ ಮಾಡಿಲ್ಲ, ದುಡ್ಡು ಕೊಟ್ಟಿ ಸಾಲ್ವ್ ಮಾಡಿದೀನಿ ಅದು ಕೇಸ್ ಕೋರ್ಟ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಅರ್ಥ ಮಾಡ್ಕೊ, ಜಡ್ಜಿನ ತರ ಆಡ್ಬೇಡ. ನೀನ್ ಬಂದ್ಬಿಟ್ಟು ಹೇಳೋದ್ ಕೇಳಿ ಚಿನ್ನು ಮೊದ್ಲು ಬಂದ್ಬಿಟ್ಟು ಕೇಸ್ ವಾಪಸ್ ಕೇಸ್ ತಗೊಳಕ್ ಇಷ್ಟ ಇಲ್ಲ ಅಂದ್ರೆ ಬಿಡು, ಇಲ್ಲೇ ಸಾಯ್ತೀನಿ. ಓಕೆನಾ? ನಾನು ಇಷ್ಟ ತಗೊಳಲ್ಲ ಅಂತ ಹೇಳ್ತಿಲ್ಲ. ನೀನ್ ಹೆಂಗೆ AI ಮುಖಾಂತರನೇ ಮಾಡ್ತಿದ್ರು ಅಂತ ನೀನು ಕೆಲವೊಂದು ಕಂಡೀಷನ್ ಹಾಕ್ತೀವಿ, ನನಗೂ ಅದೇ ರೀತಿ ಕೆಲವೊಂದು ಕಂಡೀಷನ್ಸ್ ಇದೆ. ಸರಿ ಆಯ್ತು, ಒಂದ್ ಕೆಲ್ಸ ಮಾಡು, ಅದೆಲ್ಲ ಕ್ವಶನ್ ಕೇಳಲ್ಲ ಕೋರ್ಟ್ ಅಲ್ಲಿ. ಅದ್ರಲ್ಲಿ ಮಾತಾಡಿತು. ನೀನು ಕೇಸ್ ವಾಪಸ್ ತಗೋ, ಇಬ್ರು ಬದುಕೋಣ. ಓಕೆನಾ? ವಾಪಸ್ ತಗೊಳಕ್ ಇವತ್ ನನ್ ಕೇಳಾಯ್ತು SI ಮೇಡಮ್ ಹತ್ರ. ಕರೆಕ್ಟ್ ಆಗಿ ಕೇಳಿಸ್ಕೊ. ಅವ್ರು ಏನ್ ಹೇಳ್ತಿದಾರೆ ಅಂತಂದ್ರೆ, ಲಾಯರ್ಗಳು ಬೇರೆಯವ್ರನ್ನ ವಿಚಾರಿಸಿದಾಗ ನೀಟಾಗಿ ಕ್ಲೋಸ್ ಆಗ್ಬೇಕು ಅಂತ ರಿಜಿಸ್ಟ್ರೇಷನ್ ಮದ್ವೆ ಮಾಡ್ಕೊಂಡು ಅಲ್ಲಿಬ್ರು ಹೋಗ್ಬಿಟ್ಟು ಹೇಳ್ಬೇಕಂತೆ. ನಾವಿಬ್ರು ಮಾಡ್ಕೊಂಡಿದೀವಿ. ಪೂರ್ತಿ ಕೇಳಿಸ್ಕೊ. ಆಗಲ್ಲ ಇಲ್ಲ ಕಾಯ್ತವ್ರ ಬೇರೆಯವರು. ನಿನ್ ಕತೆ ಸರಿ, ಒಂದ್ ನಿಮಿಷ ಕತೆ ಅಲ್ಲ, ಇದನ್ ಮಾತಾಡಬಾರ್ದು, ಕೇಳಿಸ್ಕೋಬೋದಲ್ಲ. ರಿಜಿಸ್ಟ್ರೇಷನ್ ಮ್ಯಾರೇಜ್ ಮಾಡ್ಕೊಂಡು ಆ ಫಾರ್ಮ್ ಸಬ್ಮಿಟ್ ಮಾಡಿ ನಾವಿಬ್ರು ಮದ್ವೆ ಮಾಡ್ಕೊಂಡಿದೀವಿ ಅಂತ, ನಾವಿಬ್ರು ಇನ್ಮೇಲೆ ಚೆನ್ನಾಗಿರ್ತೀವಿ ಅಂತ ಜಡ್ಜ್ ಮುಂದೆ ಸ್ಟೇಟ್ಮೆಂಟ್ ಕೊಟ್ರೆ ಪೂರ್ತಿ ಕ್ಲೋಸ್ ಆಗೋದಂತ ಇಲ್ಲ, ತಿಂಗಳು ಹೋಗ್ತಿರುತ್ತಂತೆ ಇದು. ಸರಿ ಆಯ್ತು, ಹಂಗೆ ಮಾಡೋಣ. ಹಂಗೆ ಕ್ಲೋಸ್ ಮಾಡು. ಓಕೆನಾ? ಅದು ಸುಮ್ನೆ ಇವಾಗ ತಗೊಂಡ್ರೆ ನಾನು ಮಕ್ಕಳು ಕೂಗಿತಾರೆ ಇವಾಗ ಪೊಲೀಸ್ ಅವರು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸತ್ತರ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಸತ್ತರ್, ನೋಡಿ, ಅಲ್ಲೂ ಕೂಡ ಮಾಸ್ಟರ್ ಪ್ಲಾನ್ ಮಾಡ್ತೀಯಾನ ಅವನು. ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡು ಅದನ್ನ ಪ್ರೊಡ್ಯೂಸ್ ಮಾಡಿ ಆ ಮೂಲಕ ಹೊರಗಡೆ ಬರಬೇಕು ಅಂತ ಸಂತ್ರಸ್ತೆಗೆ ಕರೆ ಮಾಡಿದ್ದಾನೆ ಈಗ ಆರೋಪಿ. ಮಧುಸೂದನ್, ಮ್ಯಾಥ್ಯೂ ಪ್ರಕರಣವನ್ನು ನ್ಯೂಸ್ ಫಸ್ಟ್ ಬ್ರೇಕ್ ಮಾಡಿದ ನಂತರ ಏನೆಲ್ಲ ಡೆವಲಪ್ಮೆಂಟ್ ಆಯ್ತು ಅನ್ನೋದು ಒಂದು ಕಡೆ ಆದರೆ ಅಂದರೆ FIR ಆಗಿರ್ಬೋದು ಅಥವಾ ಅರೆಸ್ಟ್ ಆಗಿರೋದಾಗಿರ್ಬೋದು. ಇದೀಗ ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ ಮತ್ತೊಂದು ಸುದ್ದಿ, ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇದೆ. ಅದರಲ್ಲೂ ಕೂಡ ಆತ ಜೈಲಿನಲ್ಲಿ ಮೊಬೈಲ್ ಫೋನ್ ಬಳಕೆ ಮಾಡಿರೋದು ಮೊದಲನೇ ತಪ್ಪು. ಎರಡನೇದಾಗಿ ಮತ್ತೆ ಸಂತ್ರಸ್ತೆಗೆ ಕಾಲ್ ಮಾಡಿರೋದು ಎರಡನೇ ತಪ್ಪು. ಯಾಕಂದರೆ ಯಾವುದೇ ಒಂದು ಕ್ರೈಮ್ ಸೀನಲ್ಲಿ ದೂರುದಾರೆಯನ್ನು ಆಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿದಾರನ ಕಾಂಟ್ಯಾಕ್ಟ್ ಮಾಡೋದೇ ಒಂದು ಕ್ರೈಮ್ ಆಗುತ್ತೆ. ಇದು ಈ ಪ್ರಕರಣ ನೋಡಿದಂಥ ಸಂದರ್ಭದಲ್ಲಿ ಸಾಕ್ಷಿದಾರ ಜೊತೆಗೆ ದೂರುದಾರ ಎರಡೂ ಕೂಡ ಆಕೆನೇ ಆಗಿರೋದ್ರಿಂದ ಆಕೆ ಕಾಲ್ ಮಾಡಿ ಕೇಸ್ ವಾಪಸ್ ತೆಗೆದುಕೊಳ್ಳುವಂತೆ ಜೊತೆಗೆ ಕೋರ್ಟ್ನಲ್ಲಿ ಉಲ್ಟಾ ಸ್ಟೇಟ್ಮೆಂಟ್ ಕೊಡುವಂತೆ ಒತ್ತಡ ಹಾಕುವಂತಹ ಒಂದು ಕೆಲಸವನ್ನು ಮಾಡಿದ್ದಾನೆ. ಯಾಕಂದರೆ ಈಗಾಗಲೇ ಈ ಒಂದು ಪ್ರಕರಣದಡಿ ಆತ ಅಂದರೆ ಕೆಲ ಹಂತದ ನ್ಯಾಯಾಲಯದಲ್ಲಿ ಆತನ ಬೇಲ್ ರಿಜೆಕ್ಟ್ ಆಗಿದೆ. ಇದೀಗ ಹೈಕೋರ್ಟ್ನಲ್ಲಿದೆ. ಹೈಕೋರ್ಟ್ನಲ್ಲಿ ಏನಾದರೂ ರಿಜೆಕ್ಟ್ ಆದರೆ ಆತನಿಗೆ ದೊಡ್ಡ ಮಟ್ಟದಲ್ಲಿ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ಆತ ಹೈಕೋರ್ಟ್ನಲ್ಲಿ ನೀನು ಬಂದು ಉಲ್ಟಾ ಸ್ಟೇಟ್ಮೆಂಟ್ ಕೊಡು. ಜೊತೆಗೆ ಆ ಒಂದು ವಿಡಿಯೋ ಏನಿದೆ, ಯುವತಿಯರ ಜೊತೆ ಇರುವಂತಹ ವಿಡಿಯೋ ಆಗಿರ್ಬೋದು ಅಥವಾ ಸ್ಟೂಡೆಂಟ್ ಜೊತೆಗಿನ ಬೆತ್ತಲೆ ಖಾಸಗಿ ವಿಡಿಯೋ ಆಗಿರ್ಬೋದು, ಎಲ್ಲವೂ ಕೂಡ AI ಮುಖಾಂತರ ನಾನು ಮಾಡಿಸಿದ್ದು ಅಂತ ಸ್ಟೇಟ್ಮೆಂಟ್ ಕೊಡುವಂತೆ ಒತ್ತಡ ಹಾಕುವಂಥ ಒಂದು ಕೆಲಸವನ್ನು ಮಾಡಿದ್ದಾನೆ. ಜೊತೆಗೆ ಆಕೆ ಜೈಲಿನಿಂದಲೇ ಕಾಲ್ ಮಾಡಿ ನೀನು ಕೇಸ್ ವಾಪಸ್ ತಗೊಳ್ಳೋದಿದ್ರೆ ನಾನು ಇಲ್ಲೇ ಸಾಯ್ತೀನಿ ಅನ್ನೋ ಮೂಲಕ ಆಕೆಗೆ ಮಾನಸಿಕವಾಗಿ ಹಿಂಸೆ ಕೊಡುವಂತಹ ಒಂದು ಕೆಲಸವನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದಾನೆ. ಜೊತೆಗೆ ಒತ್ತಡ ಕೂಡ ಹಾಕ್ತಾ ಇದ್ದಾರೆ. ಇಲ್ಲಿ ಈ ಒಂದು ಪ್ರಕರಣ ನೋಡಿದಂಥ ಸಂದರ್ಭದಲ್ಲಿ ಆತನಿಗೆ ವಿಚಾರಣೆಗೆ ಹಾಜರಾಗುವಂತಹ ಮುನ್ನ ಇದ್ದಂತಹ
ಇದ್ದಂತಹ ಕಾನ್ಫಿಡೆನ್ಸ್ ಏನಿದೆ ಈಗ ಕಾಣ್ತಾ ಇಲ್ಲ. ಯಾಕಂದ್ರೆ ವಿಚಾರಣೆಗೆ ಹಾಜರಾಗೋ ಮುನ್ನ ಆತ ಮಾಧ್ಯಮದ ಜೊತೆ ಮಾತನಾಡೋ ಸಂದರ್ಭದಲ್ಲಿ ಇದು ನನ್ನದೇನು ತಪ್ಪಿಲ್ಲ, ನಾ ಈ ಒಂದು ಪ್ರಕರಣದಿಂದ ಬೇಗನೆ ಹೊರಗಡೆ ಬರ್ತೀನಿ ಅನ್ನೋ ಮೂಲಕ, ಹೊರಗಡೆ ಬಂದು ಏನ್ ಮಾಡಬೇಕು ಅದನ್ನು ಮಾಡ್ತೀನಿ ಅನ್ನೋ ಮೂಲಕ ಪರೋಕ್ಷವಾಗಿ ಸಂತ್ರಸ್ತೆಗೆ ಥ್ರೆಟ್ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದ. ಇದೀಗ ಜೈಲಿನಲ್ಲಿ ಕೂತು ಒತ್ತಡ ಹಾಕುವುದರ ಜೊತೆಗೆ ತನ್ನ ಕೇಸಿಂದ ವಾಪಸ್ ಬಂದು ಆಕೆಗೆ ಈ ಹಿಂದೆ ಆತ ಸ್ಟೇಟ್ಮೆಂಟ್ ಕೊಟ್ಟಂತೆ ಮತ್ತೆ ಆಕೆಯ ಮೇಲೆ ಒಂದು ಜಿದ್ದು ಸಾಧಿಸಲು ಮುಂದಾದ್ನ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಪೊಲೀಸರು ಕೂಡ ಇದನ್ನು ಕೂಡ ಕೋರ್ಟ್ನಲ್ಲಿ ಈ ಒಂದು ವಿಚಾರನ ಕೂಡ ಪ್ರಸ್ತಾಪ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಮಧುಸೂದನ್, ಧನ್ಯವಾದ ಸತ್ತಾರ್ ನಿಮ್ಮ ಮಾಹಿತಿಗೆ.